ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ರಾತ್ರಿ ಮಾಡಿರುವಂತಹ ಅನ್ನ ತುಂಬಾನೇ ಉಳಿದಿದೆಯಾ? ಹಾಗಿದ್ರೆ ಈ ಥರದ ಈರುಳ್ಳಿ ಸಂಡಿಗೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾನೇ ಸಖತ್ತಾಗಿ ಬರುತ್ತೆ. ಊಟದೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು. ಸಂಡಿಗೆಗಳನ್ನೆಲ್ಲ ಮಾಡಿದಾಗ ಬಿಸಿಲು ತೀರಾ ಕಮ್ಮಿ ಆಗಿತ್ತು ಅಥವಾ ಒಣಗಿಸೋದು ಕಷ್ಟ ಅಂತ ಅಂದಾಗ ಇದನ್ನು ಯಾವ ಥರ ಹಾಳಾಗದಂತೆ ಕೆಡದಂತೆ ಇಡುವಂತಹ ಪದ್ಧತಿಯನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ ಇವತ್ತು. ಬನ್ನಿ ಹಾಗಾದರೆ ಉಳಿದಿರುವಂತಹ ಅನ್ನದಿಂದ ಯಾವ ಥರ ಸಂಡಿಗೆಯನ್ನು ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಈರುಳ್ಳಿಯನ್ನು, ದೊಡ್ಡ ಈರುಳ್ಳಿ ಆಗುವಷ್ಟನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿ ಆದ ನಂತರ ಇದಕ್ಕೆ ರುಬ್ಕೊಳ್ಳೋದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ತರೋಣ. ನೋಡ್ಬೋದು, ಈಗ ನುಣ್ಣಗಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ತೆಗೆದು ಒಂದು ಸೈಡಲ್ಲಿ ಇಡೋಣ. ಈಗ ರಾತ್ರಿ ಉಳಿದಿರುವಂತಹ ಅನ್ನವನ್ನು ತೋರಿಸ್ತಾ ಇದ್ದೀನಿ ನೋಡಿ. 1 ಬಟ್ಲಾಗುವಷ್ಟು ಅನ್ನ ಇದೆ. ಈ ಅನ್ನವನ್ನು ಇನ್ನೀಗ ಒಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಬೇಕು. ಅನ್ನವನ್ನೆಲ್ಲ ಹಾಕಿ ಆದ ನಂತರ ನಾವು ಆಗಲೇ ರುಬ್ಬಿ ಇಟ್ಟಿದ್ದೀವಲ್ಲ, ಇನ್ನೊಂದು ಮಿಕ್ಸಿ ಜಾರಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಆಮೇಲೆ ಇದು ಉಪ್ಪು ಎಲ್ಲ ಹಾಕಿದಂತಹ ಪೇಸ್ಟ್ ಅದನ್ನು ಈ ಅನ್ನದ ಜೊತೆಗೆ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ರುಬ್ಬೋದಕ್ಕೆ ಕೂಡ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ, ಅಂದರೆ ಅಷ್ಟು ಫೈನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೋಡ್ಬೋದು, ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಇನ್ನು ಇದನ್ನು ತೆಗೆದು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇನ್ನು ಸಂಡಿಗೆಯನ್ನು ನಾವು ಕೈಯಲ್ಲಿ ಹಾಕೋದಕ್ಕೆ ಅನುಕೂಲವಾಗುವಂತೆ ಇದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ತುಂಬ ನೀರು ಕೂಡ ಮಾಡ್ಕೊಳ್ಬಾರ್ದು. ನೋಡ್ಬೋದು ನೀವೀಗ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಅದಕ್ಕಾಗಿ ಇನ್ನು ಒಂದು ಅರ್ಧದಿಂದ ಮುಕ್ಕಾಲು ಲೋಟ ಅಷ್ಟು ನೀರು ಹಿಡಿಸತ್ತೆ. ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೂ ನೀರು ಕಮ್ಮಿ ಆಯಿತು ಅಂದಾಗ ಇನ್ನೊಮ್ಮೆ 2ನೇ ಬಾರಿಗೆ ನೀರನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಅನ್ನ ಎಲ್ಲ ಉಳಿದ್ರಂತೂ ಇದರಲ್ಲಿ ಸಂಡಿಗೆಯನ್ನು ಮಾಡ್ಕೊಳ್ಬೋದು ಅಥವಾ ಹಪ್ಪಳವನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ಬೋದು. ಈಗ ನೋಡ್ಬೋದು, ಸರಿಯಾದ ಕನ್ಸಿಸ್ಟೆನ್ಸಿಗೆ ತಂದಿದ್ದೀನಿ ಈಗ ಹಿಟ್ಟನ್ನು. ಇನ್ನು ಸಂಡಿಗೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇವತ್ತು ಬಾಳೆ ಎಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಬಾಳೆ ಎಲೆಯಲ್ಲಿ ಹಾಕೋದ್ರಿಂದ ತುಂಬಾ ಸುಲಭವಾಗಿ ಸಂಡಿಗೆಗಳನ್ನು ಎಬ್ಬಿಸ್ಬೋದು. ಅಥವಾ ನೀವು ಬಟ್ಟೆಯಲ್ಲಿ ಹಾಕ್ತೀರಿ ಅಂತಾದರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಬಾಳೆ ಎಲೆಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಇನ್ನೀಗ ಮೇಲ್ಭಾಗದಲ್ಲಿ ನಾವು ಯಾವತ್ತೂ ಸಂಡಿಗೆಗಳನ್ನು ಹಾಕೋದಕ್ಕೆ ಹೋಗಬಾರ್ದು. ಹಿಂಭಾಗದಲ್ಲಿ ನೋಡಿ ಈ ಥರದ ಪೋರ್ಷನ್ ಇರುತ್ತಲ್ಲ, ಇಲ್ಲೇ ನಾವು ಸಂಡಿಗೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ನಿಮಗೆ ತುಂಬ ಸುಲಭವಾಗಿ ಎತ್ಕೊಂಡು ಬರೋದಕ್ಕೆ ಸಹಾಯ ಮಾಡುತ್ತೆ ಇದು. ಈಗ ಹಿಂಭಾಗದಲ್ಲಿ ಸರಿಯಾಗಿ ಅದರಲ್ಲಿ ಜೇಡರ ಬಲೆನೋ ಅಥವಾ ಏನಾದರೂ ಇನ್ಸೆಕ್ಟಿದ್ದು ಏನಾದರೂ ಇದೆಲ್ಲ ಇತ್ತು ಅಂತಂದರೆ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೀರನ್ನು ಹಾಕ್ಬಿಟ್ಟು ನಾನೀಗ ಒರೆಸ್ತಾ ಇದ್ದೀನಿ. ಇದೇ ಥರನೇ ಕ್ಲೀನ್ ಮಾಡಿಕೊಂಡು ತಗೊಳ್ಬೇಕು ಬಾಳೆ ಎಲೆಯನ್ನು. ಈಗ ಸುತ್ತಲೂ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡಾದ ನಂತರ ಕೈಯಲ್ಲಿ ನೋಡಿ ಈ ಥರ ತೆಗೆದು ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಸ್ಪೂನ್ನ ಬದಲಾಗಿ ಈ ಥರ ಕೈಯಲ್ಲಿ ಹಾಕೋದ್ರಿಂದ ಶೇಪ್ ಕೂಡ ಒಂದೇ ರೀತಿಯಾಗಿ ಎಲ್ಲ ಸಂಡಿಗೆಗಳದ್ದು ಕೂಡ ಬರುತ್ತೆ. ಆಮೇಲೆ ನಿಮಗೆ ಬೇಗನೆ ಕೂಡ ಮಾಡ್ಕೊಳ್ಬಹುದು. ಒಂದಷ್ಟು ಸಂಡಿಗೆಗಳನ್ನ ಒಂದು 1/4 ಗಂಟೆಯಲ್ಲೆಲ್ಲ ಹಾಗೆ ಮುಗಿಸ್ಬೋದು. ಈಗ ನೋಡ್ಬೋದು, ನಾನು ಹಾಕ್ತಾ ಇದ್ದೀನಿ ನೋಡಿ, ಅದೇ ಥರನೇ ಎಲ್ಲ ಸಂಡಿಗೆಗಳನ್ನ ಕೈಯಲ್ಲೇ ಹಾಕ್ತಾ ಇದ್ದೀನಿ. ಹಿಟ್ಟನ್ನು ಕೂಡ ಕನ್ಸಿಸ್ಟೆನ್ಸಿ ಸರಿಯಾಗಿ ಇರಬೇಕು. ಆಮೇಲೆ ಸಂಡಿಗೆಯನ್ನು ಹಾಕ್ಕೊಳ್ಬೇಕಾದ್ರೆ ಕೂಡ ತುಂಬ ದಪ್ಪನಾಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಹದ ನಾವು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಹಾಕಿದಾಗ ತುಂಬ ಕಡಿಮೆ ಬಿಸಿಲು ಸಾಕಾಗುತ್ತೆ ಇದನ್ನು ಒಣಗಿಸೋದಕ್ಕೆ. ಎಲ್ಲ ಸಂಡಿಗೆಗಳನ್ನು ಕೈಯಲ್ಲಿ ಈ ಥರನೇ ಬಾಳೆ ಎಲೆ ಮೇಲೆ ಹಾಕ್ಕೊಂಡಿದ್ದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಒಂದು ದಿವಸದಲ್ಲಿ ನಮಗೆ ಈ ಥರದ ಸಂಡಿಗೆಗಳು ಒಣಗಿ ಸಿಗಲ್ಲ. ಅಕಸ್ಮಾತ್ ಸಂಡಿಗೆಗಳನ್ನು ಮಾಡಿದಾಗ ಮೋಡ ಆಯಿತು ಅಥವಾ ಬಿಸಿಲೆಲ್ಲ ಇಲ್ಲ ಅಂತಂದಾಗ ಅಂಥ ಸಂದರ್ಭದಲ್ಲಿ ನೋಡಿ, ನಾನು 1ನೇ ದಿವಸ ಒಣಗಿದಂತಹ ಸಂಡಿಗೆಯನ್ನು ತೀರಾ ಹಸಿಯಾಗಿ ಇತ್ತು, ಅದನ್ನು ನಾನು ಬಾಳೆ ಎಲೆಯನ್ನೆಲ್ಲ ಮಡಿಸಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಮಾರನೇ ದಿವಸ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಎದ್ದು ಬರುತ್ತೆ ಅಂತ ನೋಡ್ಬೋದು. ಎಲ್ಲ ಸಂಡಿಗೆಗಳು ಬಾಳೆ ಎಲೆಯಿಂದ ನಾನು ಅದೇ ಥರನೇ ಎಬ್ಬಿಸಿದ್ದೀನಿ. ತುಂಬ ಸುಲಭವಾಗಿ ಎದ್ದು ಬರುತ್ತೆ ಅದು. ಇನ್ನು ಬಾಳೆ ಎಲೆಯಿಂದೆಲ್ಲ ಬೇರೆ ಮಾಡಿದಂತಹ ಸಂಡಿಗೆಗಳನ್ನು ಇನ್ನೊಂದು ಗೆರಸೆಯನ್ನು ನಾನು ತಗೊಂಡಿದ್ದೀನಿ. ಅದರಲ್ಲಿ
ಎಲ್ಲವನ್ನು ಈ ಹಸಿ ಹಸಿಯಾಗಿರುವಂತಹ ಸೆಂಡಿಗೆಯನ್ನು 2ನೇ ದಿವಸ ಬಿಸಿಲಲ್ಲಿ ಒಣಗಿಸೋಣ. ಟೋಟಲ್ ಆಗಿ ನಮಗೆ ಒಂದು 4ರಿಂದ 5 ಬಿಸಿಲು ಆದರೂ ಬೇಕಾಗುತ್ತೆ. ಈಗ ನೋಡ್ಬೋದು ನಾನೊಂದು ಗೆರಸೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಎಲ್ಲ ಸೆಂಡಿಗೆಗಳನ್ನು ಹೀಗೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ 1ನೇ ದಿವಸದ ಬಿಸಿಲಲ್ಲಿ ಸರಿಯಾಗಿ ಒಣಗಿಲ್ಲ ಅಥವಾ 2ನೇ ದಿವಸದಲ್ಲಿ ಕೂಡ ಚೆನ್ನಾಗಿ ಒಣಗಿಲ್ಲ ಅಂತಂದಾಗ ಫ್ರಿಜ್ಜಲ್ಲಿ ಶೇಖರಣೆ ಮಾಡಿ ಇಡ್ಬೋದು. ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ನೀವು ಇದನ್ನು ಈ ಥರದ ಪ್ರೊಸೀಜರನ್ನು ಫಾಲೋ ಮಾಡಿದ್ರಂತೂ ಸೆಂಡಿಗೆಗಳು ಸಖತ್ತಾಗಿರುತ್ತೆ. ಯಾವುದೇ ರೀತಿಯಾಗಿ ಹುಳಿ ಬರೋದಾಗಲಿ ಹಾಳಾಗೋದಾಗಲಿ ಆಗೋದಿಲ್ಲ. ಈಗ ನೋಡ್ಬೋದು ನಾನು ಎಲ್ಲವನ್ನು ಸೆಂಡಿಗೆಗಳನ್ನು ಗೆರಸೆ ಮೇಲೆ ಹಾಕಿಬಿಟ್ಟು ಬಿಸಿಲಲ್ಲಿ ತಗೊಂಡೋಗಿ ಒಣಗೋದಕ್ಕೆ ಇಡ್ತಾ ಇದ್ದೀನಿ. ಇದು ನಾನು 2ನೇ ದಿವಸದ್ದು ತೋರಿಸ್ತಾ ಇರುವಂಥದ್ದು. ಇನ್ನೀಗ ಕಂಪ್ಲೀಟಾಗಿ ಒಣಗಿದ ನಂತರ ನಾನೀಗ ಸೆಂಡಿಗೆಗಳನ್ನು ತೋರಿಸ್ತೀನಿ. 4ರಿಂದ 5 ಬಿಸಿಲು ಅಥವಾ ನಿಮಗೆ ಕಡಿಮೆ ಬಿಸಿಲಿರುವಲ್ಲಿ ಅಂತಾದರೆ 6ರಿಂದ 7 ಬಿಸಿಲಾದರೂ ಹಿಡಿಬಹುದು. ನೋಡ್ಬೋದು ನೀವೀಗ ನಾನು ಕಂಪ್ಲೀಟಾಗಿ ಒಣಗಿದ ನಂತರ ತೋರಿಸ್ತಾ ಇದ್ದೀನಿ ಈರುಳ್ಳಿ ಸೆಂಡಿಗೆಗಳನ್ನು. ಪ್ರತಿಯೊಂದು ಸೆಂಡಿಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ಒಣಗಿ ಬಂದಿದೆ. ಇನ್ನು ಇದನ್ನು ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಬೇಕು. ನೋಡ್ಬೋದು ನೀವು ಪ್ರತಿಯೊಂದು ಸೆಂಡಿಗೆನೂ ಅಷ್ಟೇ ಸೂಪರಾಗಿ ಒಣಗಿ ಸಿಕ್ಕಿದೆ. ಇನ್ನು ಎಣ್ಣೆಯಲ್ಲಿ ಕರೆದು ನೋಡೋಣ ಯಾವ ಥರ ಸೆಂಡಿಗೆಗಳು ಬರುತ್ತೆ ಅಂತ. ನಾನಾಗಲೇ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆನ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಕರೆದು ತಿನ್ಬೋದು. ಸಮ್ಮರಲ್ಲಿ ಈ ಥರದ ಸೆಂಡಿಗೆಗಳನ್ನು ನಾವು ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಮಳೆಗಾಲಕ್ಕೂ ಅಂತ ಅಲ್ಲ, ಯಾವಾಗ ಬೇಕಾದರೂ ಊಟಕ್ಕೆಲ್ಲ ಅಥವಾ ಗಂಜಿಗಂತೂ ಸಖತ್ತಾಗಿರುತ್ತೆ. ಮೊಸರು ಆಮೇಲೆ ಮಜ್ಜಿಗೆ ಹುಳಿ ಎಲ್ಲ ಮಾಡಿದಾಗ ತುಂಬ ಮೈಲ್ಡ್ ಆಗಿರುವಂತಹ ಪದಾರ್ಥಗಳೆಲ್ಲ ಮಾಡಿದಾಗ ಈ ಥರದ ಸೆಂಡಿಗೆಗಳು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈರುಳ್ಳಿಯ ಬದಲಾಗಿ ನಿಮಗೆ ಹಸಿಮೆಣಸಿನಕಾಯಿನ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ಫ್ಲೇವರ್ಗೆ ಬೇಕು ಅಂತಂದರೆ ಈರುಳ್ಳಿಯನ್ನು ಬಳಕೆ ಮಾಡಿದರೆ ಈ ಥರ ಮಾಡ್ಕೊಳ್ಬೋದು. ರಾತ್ರಿ ಉಳಿದಿರುವಂತಹ ಅನ್ನದಿಂದ ಯಾವ ಥರದಲ್ಲಿ ಈರುಳ್ಳಿ ಸೆಂಡಿಗೆಯನ್ನು ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಪ್ರತಿದಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.